ಇನ್ನು ಆರೋಪಿ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ ಅನ್ನೋದೇ ಈಗ ಎಲ್ಲರಿಗೂ ಕಾಡ್ತಾ ಇರುವಂತಹ ಯಕ್ಷ ಪ್ರಶ್ನೆ. ನೋಡಿ, ಎಲ್ಲಿದ್ದಾನೆ ಅತ್ಯಾಚಾರಿ ಆರೋಪಿ ಪ್ರಜ್ವಲ್ ರೇವಣ್ಣ? ಇನ್ನೂ ಕೂಡ ಪತ್ತೆನೇ ಇಲ್ಲ. ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಿ ಏನು ಮಾಡಿದ್ರು ಕೂಡ ಆತ ಪತ್ತೆಯಾಗಿಲ್ಲ, ಇನ್ನೂ ಕೂಡ ವಾಪಸ್ ಆಗಿಲ್ಲ. ಪೆನ್ ಡ್ರೈವ್ ಪ್ರಜ್ವಲ್ಗಾಗಿ ಒಂದು ಕಡೆ ಎಸ್ಐಟಿ ಅಧಿಕಾರಿಗಳು ತೀವ್ರ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಗೌಪ್ಯವಾಗಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇರೋದು. ಮೇ 15ನೇ ತಾರೀಕು ಬುಕ್ ಆಗಿರುತ್ತೆ ರಿಟರ್ನ್ ಫ್ಲೈಟ್ ಟಿಕೆಟ್. ನೋಡಿ, ರೆಡ್ ಕಾರ್ನರ್ ನೋಟಿಸ್ ಕೊಡೋದಕ್ಕೆ ಈಗ ತಯಾರಿಗಳು ಕೂಡ ಆಗಿದೆ. ವಾಪಸ್ ಬರೋದಕ್ಕೆ LH ಫ್ಲೈಟ್ ಟಿಕೆಟ್ ಅನ್ನ ಬುಕ್ ಮಾಡಿದ್ದ, ಆದ್ರೆ ಆ ಟಿಕೆಟ್ ಕೂಡ ಈಗ ಕ್ಯಾನ್ಸಲ್ ಆಗಿದೆ. ಕಾಮಕಾಂಡ ಬಿಚ್ಚಿಡ್ತಾ ಇದ್ದಂತೆ ಪ್ರಜ್ವಲ್ ವೋಟ್ ಹಾಕಿದಂತ ಮರುದಿನವೇ ಬೆಳಗಿನ ಜಾವ 3 ಗಂಟೆಗೇನೆ ಎಸ್ಕೇಪ್. ಇನ್ನೂ ಕೂಡ ಪತ್ತೆ ಇಲ್ಲ. ನೋಡಿ, ಆಲ್ರೆಡಿ 27ನೇ ತಾರೀಕು ಏಪ್ರಿಲ್ 27ಕ್ಕೆ ಎಸ್ಕೇಪ್ ಆಗಿರೋದು. ಇವತ್ತು 13 ಡೇಟ್, ಇನ್ನೂ ಕೂಡ ಪತ್ತೆ ಇಲ್ಲ. ಮತ್ತೊಂದು ಕಡೆ ಪ್ರಜ್ವಲ್ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾದ್ರೂ ಯಾರು, ಏನು ಉದ್ದೇಶ? ಮತ್ತೊಂದಷ್ಟು ದಿನಗಳ ಕಾಲ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲೇ ತಲೆಮರೆಸ್ಕೊಳ್ತಾನ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಕೂಡ. ಎಸ್ಐಟಿ ಅಧಿಕಾರಿಗಳು ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ನೋಟಿಸ್ ಮೇಲೆ ನೋಟಿಸ್ ಅನ್ನ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸೋದಕ್ಕೂ ಕೂಡ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಎಲ್ಲಿದ್ದಾನೆ ಪ್ರಜ್ವಲ್ ಅನ್ನೋದೇ ಈಗಿರುವಂತಹ ಯಕ್ಷ ಪ್ರಶ್ನೆ.